ನಮಸ್ಕಾರ ಸ್ನೇಹಿತರೆ, ನೀಟ್ ಪ್ರಶ್ನೆ ಪತ್ರಿಕೆ ಲೀಕಿಗೆ ಸಂಬಂಧಪಟ್ಟಂತೆ ಪ್ರಾರಂಭವಾದಂತಹ ಈ ಪ್ರತಿಭಟನೆ ಏನಿದೆ ಇದೀಗ ರಾಜಕೀಯ ತಿರುವನ್ನ ಪಡ್ಕೊಂಡಿದೆ. ಇದ್ರ ಹಿಂದೆ ಯಾರಿದ್ರು ಅನ್ನೋದು ಕೂಡ ಈಗ ಜಗಜ್ಜಾಹೀರಾಗಿದೆ. ಅದ್ರ ಜೊತೆಗೆ ಈಗ ಒಂದು ಪ್ರತಿಭಟನೆಯನ್ನ ಕಾಂಗ್ರೆಸ್ ಹೈಜಾಕ್ ಮಾಡ್ಲಿಕ್ಕೆ ಹೊರಟುಬಿಟ್ಟಿದೆ. ನಿಮ್ಗೆ ಗೊತ್ತಿದೆ ಮೊನ್ನೆ ಏನೆಲ್ಲ ನಡೀತು ಅಂತೇಳಿ. ಇದ್ದಕ್ಕಿದ್ದಾಗೆ ರಾಹುಲ್ ಗಾಂಧಿ ಅವರು ನೇರವಾಗಿ ಪ್ರಧಾನಮಂತ್ರಿಯವರ ನಿವಾಸದ ಬಳಿ ಹೋಗಿ ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅವರ ಮೊದಲಿನ ಡಿಮಾಂಡ್ ಏನಿತ್ತು ಅಂತ ಹೇಳಿದ್ರೆ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ ಕೊಂಡು, ಅದಾದ್ಮೇಲೆ ದೆಹಲಿಯಲ್ಲಿ ನಡೆದಂತಹ ಗಲಭೆ, ಆ ಸಂದರ್ಭದಲ್ಲಿ ನಡೆದಂತಹ ಲಾಠಿ ಚಾರ್ಜ್, ಇದಕ್ಕೆ ಸಂಬಂಧಪಟ್ಟಂತೆ ಅಮಿತ್ ಶಾ ರಾಜೀನಾಮೆ ಕೊಡಬೇಕು. ಹಾಗೇನೆ ಅಮಿತ್ ಶಾ ರಿಪೋರ್ಟ್ ಮಾಡ್ಕೊಳ್ತಾ ಇರುವಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೂಡ ರಾಜೀನಾಮೆ ಕೊಡಬೇಕು. ಈ ರೀತಿಯಾಗಿ ಸಾರಾಸಗಟಾಗಿ ಎಲ್ಲರ ರಾಜೀನಾಮೆಯನ್ನ ಕೇಳಲಿಕ್ಕೆ ಶುರು ಮಾಡಿದ್ರು. ಪ್ರಧಾನಿಯ ನಿವಾಸದ ಬಳಿ ತೆರಳುವುದಕ್ಕಿಂತ ಮೊದಲು ಅವರು ಆಸ್ಪತ್ರೆಗೆ ಹೋದ್ರು. ಅಲ್ಲಿ ಪೆಟ್ಟು ತಿಂದು ಕೆಲವರು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರಲ್ಲ, ವಿದ್ಯಾರ್ಥಿಗಳು ಅನ್ಸ್ಕೊಂಡಂತವ್ರು, ಅವ್ರನ್ನ ಮಾತಾಡಿಸಿ ಅಲ್ಲಿಂದ ನೇರವಾಗಿ ಅವರು ನರೇಂದ್ರ ಮೋದಿ ಅವರ ನಿವಾಸದ ಹತ್ತ ತೆರಳಿದ್ರು. ಆದ್ರೆ ಅಪ್ಪಿತಪ್ಪಿ ಕೂಡ ಪೊಲೀಸರಿಗೂ ಪೆಟ್ಟು ಬಿದ್ದಿದೆ. ಅಲ್ಲಿ ಪೊಲೀಸರು ಕೂಡ ಹಾಸ್ಪಿಟಲ್ಗಳಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ಅವರನ್ನ ಮಾತಾಡ್ಸ್ಲಿಕ್ಕೆ ಮಾತ್ರ ಇವ್ರು ಹೋಗ್ಲಿಲ್ಲ. ಯಾಕಂದ್ರೆ ಅವ್ರು ಮನುಷ್ಯರಲ್ಲ, ಅವರು ಪ್ರಾಣಿಗಳು. ಅವರು ಪಾಕಿಸ್ತಾನದಿಂದ ಬಂದಂತವ್ರು. ಹಾಗಾಗಿ ಅವರು ಪೆಟ್ಟು ತಿಂದು ಅವ್ರು ಸತ್ರ ಸಾಯಲಿ ಪರವಾಗಿಲ್ಲ, ಕೇವಲ ಸ್ಟೂಡೆಂಟ್ಸ್ ಗಳನ್ನ ಮಾತ್ರ ನಾವು ಮಾತಾಡಿಸ್ತೇವೆ, ಆ ಮುಖಾಂತರ ನಾವು ನಿಮ್ ಜೊತೆಗಿದ್ದೇವೆ ಅಂತ ತಿಳ್ಕೊಂಡು ತೋರಿಸ್ಲಿಕ್ಕೆ ಇವರು ಪ್ರಯತ್ನಿಸಿದ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಕೊನೆಗೆ ಪ್ರಧಾನಮಂತ್ರಿ ಅವರ ನಿವಾಸದ ಹತ್ರ ಬಂದ್ರು. ಇವರ ಫುಲ್ ಪಟಲಮಲ್ಲಿ ಬಂದು ಕೂತ್ಕೊಂಡು ಪ್ರತಿಭಟನೆಯನ್ನ ಪ್ರಾರಂಭ ಮಾಡಿದ್ರು. ನಮ್ಮ ಡಿ ಕೆ ಶಿವಕುಮಾರ್ ಅವರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಪಾಪ ಡಿ ಕೆ ಶಿವಕುಮಾರ್ ಅವರ ಕಷ್ಟ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಅವರು ದೆಹಲಿಗೆ ಹೋಗಿರೋದು ಮಂತ್ರಿ ಮಂಡಲದ ವಿಸ್ತರಣೆ ಬಗ್ಗೆ ಮಾತಾಡ್ಲಿಕ್ಕಾಗಿ. ಆದ್ರೆ ಪಾಪ ಅವ್ರನ್ನ ಕರ್ಕೊಂಡೋಗಿ ಅಲ್ಲಿ ಪ್ರತಿಭಟನೆಯಲ್ಲಿ ಕೂರಿಸಿದ್ರು. ಕೊನೆಗೆ ಅವ್ರನ್ನ ಕೂಡ ಪೊಲೀಸರು ಬಸ್ಸಿಗೆ ತುಂಬಿಕೊಂಡು ಬೇರೆ ಕಡೆ ಕರ್ಕೊಂಡೋಗಿ ಬಿಟ್ರು. ಇದ್ರ ನಡುವೆ ಅಲ್ಲಿ ನಡೆದಂತಹ ಡ್ರಾಮಾ, ಅದ್ರ ಹಿಂದಿದ್ದಂತಹ ಕಾಂಗ್ರೆಸ್ನವರ ಪ್ಲಾನ್, ಇದೆಲ್ಲದೂ ಕೂಡ ಈಗ ಜಗಜ್ಜಾಹೀರಾಗ್ತಾ ಇದೆ. ಹಾಗೇನೆ ಇಲ್ಲಿ ರಾಹುಲ್ ಗಾಂಧಿ ಅವರು ಮಾಡಿರುವಂತಹ ಈ ಒಂದು ನಟನೆ ಏನಿದೆ, ಇದನ್ನ ನೋಡಿದ್ರೆ ಈ ಬಾರಿಯ ಆಸ್ಕರ್ ಅವಾರ್ಡ್ ಏನಿದ್ರು ಕೂಡ ರಾಹುಲ್ ಗಾಂಧಿ ಅವರಿಗೆ ಕೊಡಬೇಕು. ಆ ರೀತಿಯಾಗಿ ಅವರು ಅಲ್ಲಿ ನಟನೆಯನ್ನ ಮಾಡಿದ್ರು. ನೀವು ಟಿವಿಗಳಲ್ಲಿ ಕೂಡ ಗಮನಿಸಿರಬಹುದು. ನಾನು ಕೂಡ ಲೈವ್ ನೋಡ್ತಾ ಇದ್ದೆ. ಅಲ್ಲಿ ಯಾವ ರೀತಿ ಅವರು ನಟಿಸ್ತಾ ಇದ್ರು ಅಂತ ಹೇಳಿದ್ರೆ, ಅಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾದಂತಹ ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಚೆನ್ನಾಗಿ ಗೊತ್ತಿತ್ತು ಅಲ್ಲಿ ಪ್ರತಿಭಟನೆ ಮಾಡುವ ಹಾಗಿಲ್ಲ ಅಂತೇಳಿ. ಯಾಕಂದ್ರೆ ಅದು ಪ್ರಧಾನಿ ನಿವಾಸ. ಇವತ್ತು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾರೆ. ಹಾಗಾಗಿ ನರೇಂದ್ರ ಮೋದಿ ಅವರ ನಿವಾಸ ಅನ್ಸ್ಕೊಂಡಿದೆ. ನಾಳೆ ಏನಾದ್ರೂ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆದ್ರೆ ಅದೇ ನಿವಾಸದಲ್ಲಿ ಹೋಗಿ ಇರ್ಬೇಕಾಗ್ತದೆ. ಯಾಕಂದ್ರೆ ಅದು ಪ್ರಧಾನಮಂತ್ರಿ ನಿವಾಸ. ಹಾಗಾಗಿ ಪ್ರಧಾನಮಂತ್ರಿ ನಿವಾಸ ಅತ್ಯಂತ ರಿಸ್ಟ್ರಿಕ್ಟೆಡ್ ಏರಿಯಾ ಆಗಿರ್ತದೆ. ಅಲ್ಲಿ ಯಾರು ಕೂಡ ಧರಣಿ ನಡೆಸುವಂತಿಲ್ಲ. ಅಂತದ್ರಲ್ಲಿ ರಾಹುಲ್ ಗಾಂಧಿ ಅಂಡ್ ಟೀಮ್ ಅಲ್ಲಿ ಹೋಗಿ ಕೂತ್ಕೊಂಡು ಧರಣಿಯನ್ನ ಪ್ರಾರಂಭ ಮಾಡಿದ್ರು. ಯಾವಾಗ ಇವರು ಧರಣಿಯನ್ನ ಪ್ರಾರಂಭ ಮಾಡಿದ್ರು ಆಗ ಮೋಸ್ಟ್ಲಿ ಜಿತೇಂದ್ರ ಸಿಂಗ್ ಅನ್ಸ್ತದೆ, ಸರ್ಕಾರದ ವತಿಯಿಂದ ಬಂದು ಇವ್ರನ್ನ ಮಾತಾಡಿಸಲಾಯ್ತು. ಯಾಕೆ ಎಲ್ಲಿ ಕೂತಿದ್ದೀರಾ, ನೀಟ್ ಪರೀಕ್ಷೆ ಸಂಬಂಧಪಟ್ಟಂತೆ ಎಲ್ಲಾ ಚರ್ಚೆಯನ್ನ ಮಾಡ್ಲಿಕ್ಕೆ ನಾವು ತಯಾರಿದ್ದೇವೆ ಸರ್ಕಾರದ ವತಿಯಿಂದ, ನಾಳೆ ಅದ್ರ ಸಂಬಂಧಪಟ್ಟಂತೆ ಚರ್ಚೆಯನ್ನು ನಾವು ಲೋಕಸಭೆಯಲ್ಲಿ ಮಾಡೋಣ ಅಂತೇಳಿ ಹೇಳಿ ಅವ್ರನ್ನ ಸಮಾಧಾನ ಪಡಿಸಿದ್ರು. ನೀವು ತಕ್ಷಣ ಇಲ್ಲಿಂದ ಹೊರಡಿ, ಇಲ್ಲಿ ಈ ರೀತಿಯೆಲ್ಲ ನೀವು ಧರಣಿಯನ್ನು ನಡೆಸುವ ಹಾಗಿಲ್ಲ, ದಯವಿಟ್ಟು ಇಲ್ಲಿಂದ ಹೊರಡಿ ಅಂತೇಳಿ ಹೇಳಿ ಅವ್ರು ಹೋದ್ರು. ಆದ್ರೆ ರಾಹುಲ್ ಗಾಂಧಿ ಅಂಡ್ ಟೀಮ್ ಅಲ್ಲಿಂದ ಅಲ್ಗಾಡ್ಲಿಲ್ಲ. ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು ಪೊಲೀಸರು ಬಂದು ನಮ್ಮನ್ನು ಎತ್ತಾಕೊಂಡು ಹೋಗ್ತಾರೆ ಅಂತೇಳಿ. ಅದಕ್ಕಾಗಿ ಅವ್ರು ಕಾಯ್ತಾ ಇದ್ರು. ಅವರ ಫುಲ್ ಕ್ಯಾಮರಾ ಟೀಮ್ ಕೂಡ ಅಲ್ಲಿ ಕಾಯ್ತಾ ಕೂತ್ಕೊಂಡಿತ್ತು. ಒಳ್ಳೊಳ್ಳೆ ವಿಜುವಲ್ಸ್ ನ ತಗೋಬೇಕು, ಅದನ್ನ ಎಕ್ಸ್ ಖಾತೆಗಳಲ್ಲಿ ಹಾಕಿ ನೋಡಿ ಯಾವ ರೀತಿಯಾಗಿ ಪ್ರಜಾಪ್ರಭುತ್ವದ ಕಗ್ಗೊಲೆ ನಡೀತಾ ಇದೆ ಅಂತ ಹೇಳ್ಕೊಂಡು ತೋರಿಸ್ಬೇಕು ಅಂತ ಹೇಳ್ಕೊಂಡು ಅವ್ರು ಕಾಯ್ತಾ ಕೂತ್ಕೊಂಡಿದ್ರು. ಅದಕ್ಕೆ ಸರಿಯಾಗಿ ಪೊಲೀಸರಲ್ಲಿ ಬಂದು ಅವ್ರನ್ನ ಇಲ್ಲಿಂದ ಎದ್ದು ಹೋಗಿ ಅಂತ ಹೇಳ್ಕೊಂಡು ಒಳ್ಳೆ ರೀತಿಯಲ್ಲಿ ಅವ್ರಿಗೆ ಹೇಳ್ತಾ ಇದ್ರು. ಆದ್ರೆ ರಾಹುಲ್ ಗಾಂಧಿ ಅವ್ರು ನಾನು ಹೋಗಲ್ಲ ಅಂತೇಳಿ ಹೇಳಿ ಅಲ್ಲಿ ಬಿದ್ದು ಹೊರಳಾಡ್ಲಿಕ್ಕೆ ಶುರು ಮಾಡಿದ್ರು. ಕೊನೆಗೆ ಅವ್ರನ್ನ ಪೊಲೀಸರು ಕೈಕಾಲು ಹಿಡ್ಕೊಂಡು ಎತ್ತಿ ತಗೊಂಡೋಗಿ ಬಸ್ ಒಳಗಡೆ ತುಂಬಿದ್ರು. ಇದಿಷ್ಟನ್ನ ನೀವು ನೋಡಿರ್ತೀರಾ. ಆದ್ರೆ ಅವ್ರಿಗೆ ಇಲ್ಲಿಯೂ ಕೂಡ ಹಲ್ಲೆನೂ ಆಗಿಲ್ಲ, ಗಾಯನೂ ಆಗಿಲ್ಲ, ಏನೂ ಆಗಿಲ್ಲ. ಯಾಕಂದ್ರೆ ವಿರೋಧ ಪಕ್ಷದ ನಾಯಕ, ಆ ರೀತಿಯಾಗಿ ಪೊಲೀಸರು ಅವ್ರನ್ನ ಟ್ರೀಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಏನಾದ್ರೂ ಆಗಿದ್ದಿದ್ರೆ ಖಂಡಿತವಾಗಿ ನಮ್ಗೆ ಹಿಡ್ಕೊಂಡು ಚೆನ್ನಾಗಿ ಹೊಡಿತಾ ಇದ್ರು. ಆದ್ರೆ ರಾಜಕಾರಣಿಗಳು ಅವ್ರನ್ನ ಮೈ ಮುಟ್ಲಿಕ್ಕೆ ಸಾಧ್ಯ ಇಲ್ವಲ್ಲ, ಹಾಗಾಗಿ ಏನು ಮಾಡ್ಲಿಲ್ಲ. ಅವ್ರನ್ನ ತಗೊಂಡೋಗಿ ಬಸ್ಸಿಗೆ ತುಂಬಿ ಅಲ್ಲಿಂದ ಬೇರೆ ಕಡೆ ತಗೊಂಡೋಗಿ ಕೆಳಗಡೆ ಇಳಿಸ್ಬಿಟ್ಟು ಕಳಿಸ್ಕೊಟ್ರು. ನನಗೆ ಗೊತ್ತಿದ್ದಾಗ ಅವ್ರ ಮೇಲೆ ಯಾವುದೇ ರೀತಿಯ ಕೇಸ್ ಕೂಡ ದಾಖಲಾಗಿಲ್ಲ, ಅವ್ರನ್ನ ಅರೆಸ್ಟ್ ಕೂಡ ಮಾಡಿಲ್ಲ. ಆದ್ರೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಬಿ ಕೆ ಹರಿಪ್ರಸಾದ್ ಅವರ ಒಂದು ಹೇಳಿಕೆಯನ್ನು ನೋಡಿದೆ. ರಾಹುಲ್ ಗಾಂಧಿ ಅವರ ಮೇಲೆ ಪೊಲೀಸರು ಹಲ್ಲೆ ನಡೆಸಿದ್ರು, ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ, ಅವ್ರನ್ನ ತಿಳಿಸಿದ್ರು, ಅವ್ರನ್ನ ಅರೆಸ್ಟ್ ಮಾಡಿದ್ರು, ಈ ರೀತಿಯಾಗಿ ಹೇಳ್ತಾ ಇದ್ರು. ಹಾಗೆ ನಮ್ಮ ರಾಜ್ಯದ ಡಿಸಿಎಂ ಆದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಅಷ್ಟೇ ರಾಹುಲ್ ಗಾಂಧಿ ಅವ್ರನ್ನ ಬಂಧಿಸಿದ್ದು ತಪ್ಪು ಅಂತೇಳಿ ಹೇಳ್ತಾ ಇದ್ದಾರೆ. ಅಲ್ಲಿ ಯಾರನ್ನೂ ಕೂಡ ಬಂಧಿಸಿರ್ಲಿಲ್ಲ. ಆದ್ರೆ ಜನರ ದಿಕ್ಕನ್ನ ತಪ್ಪಿಸ್ಬೇಕಲ್ಲ, ಅದಕ್ಕಾಗಿ ಈ ರೀತಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂತ ಹೇಳಿದ್ರೆ, ಸಿಜೆಪಿ ಅವರು ಯಾವಾಗ ಧರಣಿ ಕೂತ್ರೋ ಆ ದಿನದಿಂದ ಎಲ್ರಿಗೂ ಗೊತ್ತಿದ್ದಂತ ವಿಷಯ ಏನು ಅಂತ ಹೇಳಿದ್ರೆ, ಇದ್ರ ಹಿಂದೆ ಕೇಜ್ರಿವಾಲ್ ಇದ್ದಾರೆ ಅಂತ ಹೇಳ್ಕೊಂಡು. ಆದ್ರೆ ಇದ್ದಕ್ಕಿದ್ದ ಹಾಗೆ ರಾಹುಲ್ ಗಾಂಧಿ ಅವರು ಈ ಒಂದು ಪ್ರೊಟೆಸ್ಟಿಗೆ ಎಂಟರ್ ಆಗುವ ಮುಖಾಂತರ ಈ ಸಿಜೆಪಿ ಅವರು ನಡೆಸ್ತಿರುವಂತಹ ಈ ಸಂಪೂರ್ಣ ಪ್ರತಿಭಟನೆ ಏನಿದೆ ಅದನ್ನ ಹೈಜಾಕ್ ಮಾಡಿದ್ರು ಅಂತಾನೆ ಹೇಳ್ಬೋದು.
ಇಲ್ಲಿ ರಾಹುಲ್ ಗಾಂಧಿ ಅಂಡ್ ಟೀಮ್ ಯಾವ ರೀತಿ ಪ್ಲಾನ್ ಮಾಡಿತ್ತು ಅಂತ ಹೇಳಿದ್ರೆ, ನೋಡಿ, ಇರುವೆಗಳು ಸಾಮಾನ್ಯವಾಗಿ ಅವು ಇರ್ಲಿಕ್ಕಾಗಿ ಒಂದು ಗೂಡನ್ನ ಕಟ್ಕೊಳ್ತವೆ, ಅದಕ್ಕೆ ನಾವು ಹುತ್ತ ಅಂತೇಳಿ ಹೇಳ್ತೇವೆ. ಕೊನೆಗೆ ಏನಾಗ್ತದೆ, ಹಾವು ಹೋಗಿ ಅದರಲ್ಲಿ ವಾಸ ಮಾಡ್ಲಿ ಶುರು ಮಾಡ್ತದೆ. ಅಂದ್ರೆ ಹುತ್ತ ಕಟ್ಟಿರೋದು ಇರುವೆಗಳು, ಆದ್ರೆ ಕೊನೆಗೆ ಹೋಗಿ ಅಲ್ಲಿ ಇರೋದು ಹಾವು. ಆ ರೀತಿಯಾದಂಥ ಪರಿಸ್ಥಿತಿ ಈಗ ಕೇಜ್ರಿವಾಲ್ದ ಆಗಿದೆ ಅಂತೇಳಿ ಹೇಳ್ಬೋದು. ಕೇಜ್ರಿವಾಲ್ ಹಿಂದ್ಗಡೆ ನಿಂತ್ಕೊಂಡು ತನಗೆ ಏನೆಲ್ಲ ಬೇಕು, ಯಾವ ರೀತಿ ಬೇಕು ಎಲ್ಲದನ್ನು ಫುಲ್ ಪ್ಲಾನ್ ಮಾಡಿ ಈ ಪ್ರತಿಭಟನೆಯನ್ನು ಪ್ರಾರಂಭ ಮಾಡಿದ್ರು. ಕೇಜ್ರಿವಾಲ್ಗೆ ಈ ಪ್ರತಿಭಟನೆ ನಡಿಬೇಕಿತ್ತು. ಕಾರಣ ಏನು ಅಂತ ಹೇಳಿದ್ರೆ, ಪಂಜಾಬ್ ಚುನಾವಣೆಯಲ್ಲಿ ಅವ್ರು ಏನಾದ್ರೂ ಕೆಲವಾದ್ರೂ ಸೀಟ್ಗಳನ್ನ ಗೆಲ್ಬೇಕು ಅಂತ ಹೇಳಿದ್ರೆ ಈ ರೀತಿಯಾದಂತಹ ಒಂದು ಗಲಾಭೆ ಪ್ರತಿಭಟನೆ ನಡಿಲೇಬೇಕು. ಇಲ್ಲಾಂದ್ರೆ ಕೇಜ್ರಿವಾಲ್ಗೆ ಮುಂದಿನ ಚುನಾವಣೆಯಲ್ಲಿ ಪಂಜಾಬ್ನಿಂದ ಗೇಟ್ ಪಾಸ್ ಸಿಗುತ್ತೆ. ಇದು ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ಈ ರೀತಿಯಾದಂತಹ ಒಂದು ಪ್ರತಿಭಟನೆಯನ್ನ ಅವರು ಹಿಂದ್ಗಡೆ ನಿಂತ್ಕೊಂಡು ಸಂಘಟಿಸಿದ್ರು. ಆದ್ರೆ ಇದ್ದಕ್ಕಿದ್ದಾಗ ರಾಹುಲ್ ಗಾಂಧಿ ಈ ಪ್ರತಿಭಟನೆಯಲ್ಲಿ ಎಂಟರ್ ಆಗಿ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ನಡೆಸಿರುವುದು ಹೇಯ ಕೃತ್ಯ, ಇದನ್ನ ನಾವು ಖಂಡಿಸ್ತೇವೆ. ಪ್ರಧಾನಿ ಅವರು ರಾಜೀನಾಮೆ ಕೊಡಬೇಕು, ಅಮಿತ್ ಶಾ ರಾಜೀನಾಮೆ ಕೊಡಬೇಕು, ಮೋದಿ ರಾಜೀನಾಮೆ ಕೊಡಬೇಕು, ಈ ರೀತಿ ಹೇಳಿಕೊಂಡು ಇವರ ಈ ಪ್ರತಿಭಟನೆಯನ್ನ ಸಂಪೂರ್ಣವಾಗಿ ಹೈಜಾಕ್ ಮಾಡಿದ್ರು. ಇಷ್ಟು ದಿನ ತೆರೆಮರೆಯಲ್ಲಿದ್ದಂತಹ ಕೇಜ್ರಿವಾಲ್ ಈಗ ನೇರವಾಗಿ ಅಖಾಡಕ್ಕೆ ಧುಮುಕಿದ್ದಾರೆ. ಈಗ ಕೇಜ್ರಿವಾಲ್ ಮತ್ತು ರಾಹುಲ್ ಗಾಂಧಿ ಅವರ ನಡುವೆ ಜಟಾಪಟಿ ನಡೀತಾ ಇದೆ. ಕೇಜ್ರಿವಾಲ್ ಈಗ ಓಪನ್ ಆಗಿ ಹೇಳ್ಕೊಳ್ಳಿ ಶುರು ಮಾಡಿದ್ದಾರೆ, ಈ ಪ್ರತಿಭಟನೆಯ ಹಿಂದಿದ್ದು ನಾವೇ, ಈಗ ನೀವು ಯಾಕೆ ಇಲ್ಲಿ ಎಂಟರ್ ಆದ್ರಿ, ಇದರ ಕ್ರೆಡಿಟ್ ಏನಿದ್ರು ಕೂಡ ನಮ್ಗೆ ಸಿಗ್ಬೇಕು ಹೊರತು ನಿಮ್ಗಲ್ಲ, ನೀವು ಇಲ್ಲಿ ಯಾಕೆ ತಲೆ ಹಾಕ್ತಾ ಇದ್ದೀರಾ, ಈ ರೀತಿಯಾಗಿ ಪ್ರಶ್ನೆ ಮಾಡ್ಲಿ ಶುರು ಮಾಡಿದ್ದಾರೆ. ಅಂದ್ರೆ ಇವ್ರೊಳಗಡೆ ಹೊಡೆದಾಡ್ಕೊಳ್ಳಿ ಪ್ರಾರಂಭ ಮಾಡಿದ್ದಾರೆ. ಇನ್ನೊಂದು ಮಾತನ್ನು ಕೇಜ್ರಿವಾಲ್ ಹೇಳಿದ್ದಾರೆ, ಬಿಜೆಪಿ ಜೊತೆಗೆ ಕಾಂಗ್ರೆಸ್ ಕೈ ಜೋಡಿಸ್ತಾ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸರ್ಕಾರ ಅತ್ಯಂತ ಸ್ಪಷ್ಟವಾಗಿ ಹೇಳ್ಬಿಟ್ಟಿತ್ತು, ನಾಳೆ ಈ ನೀಟಿಗೆ ಸಂಬಂಧಪಟ್ಟಂತೆ ನಾವು ಸಂಪೂರ್ಣವಾದಂತಹ ಚರ್ಚೆ ಮಾಡ್ಲಿಕ್ಕೆ ತಯಾರಿದ್ದೇವೆ. ಮುಂದಿನ ದಿನಗಳಲ್ಲಿ ಏನ್ ಮಾಡಬೇಕು, ನಮ್ಮ ಪ್ಲಾನ್ ಏನಿದೆ ಎಲ್ಲವನ್ನೂ ನಾವು ನಿಮ್ ಜೊತೆ ಹಂಚ್ಕೊಳ್ತೇವೆ. ಸಂಪೂರ್ಣವಾದಂತಹ ಕ್ಲಿಯರ್ ಡಿಸ್ಕಷನ್ ಒಂದು ಪಾರ್ಲಿಮೆಂಟ್ ನಲ್ಲಿ ನಡಿಬೇಕು, ಇದಕ್ಕೆ ನಾವು ತಯಾರಿದ್ದೇವೆ ಅಂತ ವಿರೋಧ ಪಕ್ಷದವರು ಇವರು ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ಕಾಂಗ್ರೆಸ್ ಪಕ್ಷ ಕೂಡ ಒಪ್ಕೊಂಡಿತ್ತು. ಯಾಕಂತ ಹೇಳಿದ್ರೆ ಇವರೇ ಡಿಮಾಂಡ್ ಮಾಡ್ತಾ ಇದ್ದಿದ್ದು ನೀಟ್ ಪೇಪರ್ ಲೀಕ್ ಸಂಬಂಧಪಟ್ಟಂತೆ ಡಿಸ್ಕಷನ್ ನಡೀಲೇಬೇಕು ಅಂತ ಕೊಂಡು, ಅದಕ್ಕೆ ಸರ್ಕಾರ ಒಪ್ಕೊಂಡ ಮೇಲೆ ಇವರು ಕೂಡ ಈ ಚರ್ಚೆಯಲ್ಲಿ ಭಾಗವಹಿಸಬೇಕಿತ್ತು. ಆದ್ರೆ ಈ ಸದನ ಪ್ರಾರಂಭ ಆಗೋದಕ್ಕಿಂತ ಮೊದಲೇ ಮಕರ ದ್ವಾರದಲ್ಲಿ ನಿಂತ್ಕೊಂಡು ಇವರೆಲ್ಲರೂ ಪ್ರತಿಭಟನೆಯನ್ನು ಪ್ರಾರಂಭ ಮಾಡಿದ್ರು. ರಾಹುಲ್ ಗಾಂಧಿ ಇವತ್ತು ಕಪ್ಪು ಟಿ ಶರ್ಟ್ ನ ಹಾಕೊಂಡು ಬಂದಿದ್ರು. ಮೋಸ್ಟ್ಲಿ ವೈಟ್ ಟಿ ಶರ್ಟ್ ನ ವಾಶಿಗೆ ಕೊಟ್ಟಿದ್ದಾರೆ ಅನ್ಸ್ತದೆ, ಹಾಗಾಗಿ ಕಪ್ಪು ಟಿ ಶರ್ಟ್ ಹಾಕೊಂಡು ಬಂದಿದ್ರು. ಅವ್ರ ಜೊತೆ ಉಳಿದವರು ಕೂಡ ಅಷ್ಟೇ ಕಪ್ಪು ಬಟ್ಟೆಯನ್ನು ಧರಿಸಿ ಪ್ರತಿಭಟನೆಯನ್ನ ಮಾಡಿದ್ರು. ಕೊನೆಗೆ ಲೋಕಸಭೆ ಒಳಗಡೆ ಕೂಡ ಹೋದ್ರು. ಅಲ್ಲಿ ಒಳಗಡೆ ಹೋದ ತಕ್ಷಣ ಘೋಷಣೆಗಳನ್ನ ಪ್ರಾರಂಭ ಮಾಡಿದ್ರು. ಸಭಾಪತಿಯವರು ಪದೇ ಪದೇ ಹೇಳ್ತಾ ಇದ್ರು, ನೋಡಿ ಈಗ ಪ್ರಶ್ನೋತ್ತರ ಕಾಲ, ಪ್ರಶ್ನೋತ್ತರ ಮುಗ್ದ ನಂತರ ಈ ಪೇಪರ್ ಲೀಕ್ ಸಂಬಂಧಪಟ್ಟಂತೆ ನಾವು ಚರ್ಚೆ ಮಾಡೋಣ, ಅಲ್ಲಿವರೆಗೆ ವೆಯ್ಟ್ ಮಾಡಿ ಅಂತ ಹೇಳ್ಕೊಂಡು ಸಭಾಪತಿಯವರು ಹೇಳ್ತಾ ಇದ್ರು. ಆದ್ರೆ ಇವರು ಅದಕ್ಕೆ ತಯಾರಿರ್ಲಿಲ್ಲ. ಅಲ್ಲಿ ಘೋಷಣೆಗಳನ್ನ ಕೂಗ್ಲಿ ಶುರು ಮಾಡಿದ್ರು. ಸದನವನ್ನು ನಡೆಸಲಿಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳಿ ಶುರು ಮಾಡಿದ್ರು. ನಾವು ಡಿಸ್ಕಸ್ ಮಾಡೋದಕ್ಕಿಂತ ಮೊದಲು ಪ್ರಧಾನಿ ರಾಜೀನಾಮೆ ಕೊಡಬೇಕು, ಆ ನಂತರವೇ ನಾವು ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯಲ್ಲಿ ಭಾಗವಹಿಸ್ತೇವೆ, ಈ ರೀತಿಗೆ ಮಾತಾಡ್ಲಿ ಶುರು ಮಾಡಿದ್ರು. ಕೊನೆಗೆ ಸದನವನ್ನ ಮುಂದೂಡಿದ್ರು. ಇಲ್ಲಿ ವಿಷಯ ಏನು ಅಂತ ಹೇಳಿದ್ರೆ, ಇವರೇ ಹೇಳೋದು ಚರ್ಚೆ ಆಗ್ಬೇಕು ಅಂತೇಳಿ. ಸರ್ಕಾರ ಆಯ್ತು ಚರ್ಚೆ ಮಾಡೋಣ ಅಂತ ಹೇಳಿದ್ರೆ ಈ ಚರ್ಚೆ ಮಾಡ್ಲಿಕ್ಕೆ ಇವ್ರು ತಯಾರಿರೋದಿಲ್ಲ. ಇವರ ಇಂಟೆನ್ಷನ್ ಏನು ಅಂತ ಹೇಳಿದ್ರೆ ಸದನವನ್ನ ಹಾಳು ಮಾಡಬೇಕು, ಯಾವುದೇ ಕಾರಣಕ್ಕೆ ಸದನವನ್ನ ನಾವು ನಡೆಸಲಿಕ್ಕೆ ಬಿಡಬಾರ್ದು, ಆ ಮೂಲಕ ಈ ಮಳೆಗಾಲದ ಅಧಿವೇಶನವನ್ನ ಸಂಪೂರ್ಣವಾಗಿ ಹಾಳುಗೆಡಬೇಕು. ಈ ರೀತಿಯಾದಂತಹ ಪ್ಲಾನ್ ನ ಮಾಡ್ಕೊಂಡಿರುವಂತಹ ರಾಹುಲ್ ಗಾಂಧಿ ಅಂಡ್ ಟೀಮ್ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಕೂಡ ಅಷ್ಟೇ ಚರ್ಚೆ ಮಾಡಬೇಕು ಅಂತೇಳಿ ಹೇಳ್ತಾನೆ ಇರ್ತಾರೆ. ಆದ್ರೆ ಚರ್ಚೆಯಲ್ಲಿ ಭಾಗವಹಿಸೋದಿಲ್ಲ. ಇವ್ರದ್ದೇನಿದ್ರು ಕೂಡ ಗಲಭೆ ಮಾಡೋದು ಅಷ್ಟು ಬಿಟ್ರೆ ಬೇರೆ ಏನು ಮಾಡೋದಿಲ್ಲ. ನನಗೆ ಇವತ್ತಿನ ಬೆಳಗಿನವರೆಗೂ ಕೂಡ ಅಷ್ಟೇ ಇವ್ರು ಮಾಡ್ತಿರುವಂತಹ ಡಿಮಾಂಡ್ ಇದೆಯಲ್ಲ, ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡ್ಬೇಕು ಅಂತೇಳಿ, ಅದು ಸರಿ, ಅವ್ರು ರಾಜೀನಾಮೆ ಕೊಡ್ಬೇಕು ಅಂತೇಳಿ ಇತ್ತು. ಆದ್ರೆ ಈಗ ಅನ್ಸ್ಲಿಕ್ಕೆ ಪ್ರಾರಂಭ ಆಗಿದೆ, ಖಂಡಿತವಾಗಿ ಪ್ರಧಾನ್ ಅವರು ರಾಜೀನಾಮೆ ಕೊಡ್ಲಿಕ್ಕೆ ಹೋಗ್ಬಾರ್ದು. ಯಾಕಂತ ಹೇಳಿದ್ರೆ ಇವತ್ತು ಈ ರೀತಿ ಕಂಡೀಷನ್ ಹಾಕ್ತಾರೆ, ನಾಳೆಗೆ ಇನ್ನೊಂದು ಕಂಡೀಷನ್ ಹಾಕ್ತಾರೆ, ನಾಳೆ ಉಳಿದವರು ಕೂಡ ರಾಜೀನಾಮೆ ಕೊಡ್ಬೇಕು ಅಂತ ಹೇಳ್ತಾರೆ. ಇವ್ರು ರಾಜೀನಾಮೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಗಲಭೆ ಮಾಡ್ತೇವೆ, ಇಡೀ ದೇಶದಲ್ಲಿ ಈ ಗಲಭೆಯನ್ನ ಹೆಚ್ಚಿಸ್ಕೊಂಡು ಹೋಗ್ತೇವೆ, ಈ ರೀತಿಯಾಗಿ ಬ್ಲಾಕ್ ಮೇಲ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬಾರದು ಅಂತ ಹೇಳ್ಕೊಂಡು ನನಗೆ ಅನಿಸ್ತಾ ಇದೆ. ನಿಮ್ಗೆ ಏನಿಸ್ತದೆ ನೀವು ಕಮೆಂಟ್ ಮುಖಾಂತರ ತಿಳಿಸಿ. ಇದೆಲ್ಲದರ ಜೊತೆಗೆ ಈ ಜಿರಳೆಗಳ ಪ್ಲಾನ್ ಏನು ಅನ್ನೋದು ಕೂಡ ಈಗ ರಿವೀಲ್ ಆಗ್ಲಿ ಪ್ರಾರಂಭ ಆಗಿದೆ. ನೀವು ಗಮನಿಸಿರಬಹುದು, ಈ ಅಭಿಜಿತ್ ದೇವ್ಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾನೆ. ನಮ್ಮ ಬೇಡಿಕೆಗಳೇನಿದೆ ಅದು ಈಡೇರಲಿಲ್ಲ ಅಂತ ಹೇಳಿದ್ರೆ ಮೊನ್ನೆ ನಡೆದಂತಹ ಗಲಭೆ ಇದೆಯಲ್ಲ ಅದು ಕೇವಲ ಟ್ರೈಲರ್, ಮುಂದಿನ ದಿನಗಳಲ್ಲಿ ಇದಕ್ಕಿಂತ ದೊಡ್ಡದಾದಂತಹ ಗಲಭೆಯನ್ನು ನಾವು ಸಂಘಟಿಸ್ತೇವೆ, ಆ ಮುಖಾಂತರ ನಾವು ಸಂಸತ್ತಿಗೆ ನುಗ್ತೇವೆ, ಈ ರೀತಿಯಾದಂತಹ ಹೇಳಿಕೆಯನ್ನು ಆತ ಓಪನ್ ಆಗಿ ಕೊಡ್ತಾ ಇದ್ದಾನೆ. ನನಗೆ ಆಶ್ಚರ್ಯ ಆಗ್ತಾ ಇರೋದು ಏನು ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರ ಈ ರೀತಿ ಯಾಕೆ ಕೂತ್ಕೊಂಡಿದೆ? ತಕ್ಷಣ ಆತನನ್ನ ಅರೆಸ್ಟ್ ಮಾಡಿ ತಗೊಂಡೋಗಿ ಜೈಲಿಗೆ ಹಾಕಬೇಕು. ಎಷ್ಟೇ ಗಲಭೆ ಆಗ್ಲಿ ಅದನ್ನ ಹ್ಯಾಂಡಲ್ ಮಾಡುವಂತ ಕೆಪಾಸಿಟಿ ಸರ್ಕಾರಕ್ಕಿದೆ, ಆ ರೀತಿ ಮಾಡ್ಬೇಕಾಗ್ತದೆ. JP ನಡ್ಡಾ ಅವರು ಮೊನ್ನೆ ಇವರ ಪ್ರತಿನಿಧಿಗಳ ಜೊತೆಗೆ ಮಾತಾಡಿದ್ದಾರೆ. ಅವರು ಕೊಟ್ಟಂತ ಅಹವಾಲು ಏನಿದೆ ಅದನ್ನ ಸ್ವೀಕರಿಸಿದ್ದಾರೆ.
ಅದಕ್ಕೆ ಸಂಬಂಧಪಟ್ಟಂತೆ ನಾವು ಸರಿಯಾದಂತಹ ಕಾರ್ಯತಂತ್ರವನ್ನ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅಷ್ಟು ಹೇಳಿದ ಮೇಲಾದ್ರೂ ಇವ್ರು ಸೈಲೆಂಟ್ ಆಗ್ಬಹುದಿತ್ತಲ್ಲ. ಆದ್ರೆ ಇವರ ಇಂಟೆನ್ಷನ್ ಅದಲ್ಲ. ಯಾವುದೇ ಕಾರಣಕ್ಕೆ ಈ ಗಲಭೆಯನ್ನು ನಿಲ್ಲಿಗೆ ಬಿಡಬಾರ್ದು. ಈ ಗಲಭೆ, ಈ ಪ್ರತಿಭಟನೆಯನ್ನ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಆ ಮುಖಾಂತರ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲಿಸಬೇಕು. ಇಲ್ಲಿ ಅರಾಜಕತೆ ಸೃಷ್ಟಿಯಾಗಬೇಕು. ನೇಪಾಳದಲ್ಲಿ ಏನ್ ನಡೀತೋ ಅದೇ ಇಲ್ಲಿ ನಡೀತದೆ. ಈ ರೀತಿಯಾಗಿ ಕನಸನ್ನ ಕಾಣ್ತಾ ಇದ್ದಾರೆ. ಇವರು ಎಷ್ಟೊಂದು ಹೀನಮತಿಯವರು ಅಂತ ಹೇಳಿದ್ರೆ, ಮೊನ್ನೆ JP ನಡ್ಡಾ ಅವ್ರನ್ನ ಭೇಟಿ ಮಾಡಿ ಬಂದ್ರು. ಬಂದಾದ್ಮೇಲೆ ಇವ್ರು ಕೊಟ್ಟಂತ ಹೇಳಿಕೆ ಏನು ಅಂತ ಹೇಳಿದ್ರೆ, ನಾವು ನಮ್ಮ ಜೀವನದ ಅಮೂಲ್ಯವಾದಂತಹ 2-3 ಗಂಟೆಯನ್ನ ವೇಸ್ಟ್ ಮಾಡಿದ್ವಿ ಅಂತ ಹೇಳಿದ್ದಾರೆ. ಅಲ್ಲಿ ಹೋಗಿ ಇವರ ಮನವಿಯನ್ನ ಕೊಟ್ಟು, ಫೋಟೋ ಪೋಸ್ ಕೊಟ್ಟು ಅದನ್ನ ಎಕ್ಸ್ ಖಾತೆಯಲ್ಲಿ ಹಾಕೊಂಡಿದ್ದಾರೆ. ಹಾಗೆ ಅವರ ಹೇಳಿಕೆಗಳನ್ನು ಕೂಡ ಎಕ್ಸ್ ಖಾತೆಯಲ್ಲೆಲ್ಲ ಹಾಕೊಂಡಿದ್ದಾರೆ. ಅದಾದ್ಮೇಲೆ ನಾವು ಟೈಮ್ ವೇಸ್ಟ್ ಮಾಡಿದ್ವಿ ಅಂತಕೊಂಡು ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಇಂಥವ್ರ ಜೊತೆ ಸರ್ಕಾರ ಯಾಕೆ ಮಾತುಕತೆಯನ್ನು ನಡೆಸಬೇಕು? ಸರಿಯಾದಂತಹ ನಿರ್ಧಾರ ತಗೊಳ್ಳಿಕ್ ಆಗದೆ ಇದ್ದವ್ರ ಜೊತೆಗೆ ಸರ್ಕಾರ ಮಾತಾಡೋದು ವೇಸ್ಟ್ ಅನ್ಸ್ತದೆ. ರಾಹುಲ್ ಗಾಂಧಿ ಮತ್ತು ಇವರಿಗೂ ಯಾವುದೇ ರೀತಿಯಾದಂತ ವ್ಯತ್ಯಾಸ ಇಲ್ಲ ಅನ್ಸ್ತದೆ. ಇಲ್ಲಿ ರಾಹುಲ್ ಗಾಂಧಿ ಪರಿಸ್ಥಿತಿಯ ಲಾಭವನ್ನ ಪಡ್ಕೊಳ್ಳಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಮೊನ್ನೆವರೆಗೂ ಕೂಡ ರಾಹುಲ್ ಗಾಂಧಿ ಅವರು ನಾನು ಭಾರತದ ಪ್ರಧಾನಮಂತ್ರಿ ಆಗ್ತೇನೆ ಅನ್ನುವ ಆಸೆಯನ್ನ ಬಿಟ್ಬಿಟ್ಟಿದ್ರು. ಇತ್ತೀಚೆಗೆ ನಡೀತಾ ಇರುವಂತಹ ಎಲ್ಲಾ ವಿದ್ಯಮಾನಗಳನ್ನ ನೀವು ಗಮನಿಸಿರ್ತೀರ. ಆದ್ರೆ ಇದ್ದಕ್ಕಿದ್ದಾಗೆ ರಾಹುಲ್ ಗಾಂಧಿ ಅವರಿಗೆ ಮೊನ್ನೆಯಿಂದ ಪುನಃ ತಮ್ಮ ಆಸೆ ಏನಿದೆ ಅದು ಪುನಃ ಚಿಗುರೊಡೆಯಲಿಕ್ಕೆ ಪ್ರಾರಂಭ ಆಗಿದೆ. ಕಾರಣ ಏನು ಅಂತ ಹೇಳಿದ್ರೆ, ಮೊನ್ನೆ ನಡೆದಂತಹ ಪ್ರತಿಭಟನೆ, ಆ ಸಂದರ್ಭದಲ್ಲಿ ನಡೆದಂತಹ ಗಲಭೆ, ಅಲ್ಲಿ ವಿದ್ಯಾರ್ಥಿಗಳ ಹೆಸರಲ್ಲಿ ಅವ್ರು ಮಾಡ್ತಾ ಇದ್ದಂತ ದಾಂಧಲೆ, ಇದೆಲ್ಲದನ್ನು ನೋಡಿದಾಗ ರಾಹುಲ್ ಗಾಂಧಿ ಅವರಿಗೆ ನೇಪಾಳ ಮತ್ತು ಬಾಂಗ್ಲಾದೇಶದಲ್ಲಿ ಏನ್ ನಡೀತು ಅದರ ನೆನಪಾಗಿರ್ತದೆ. ಈಗ ನಡೀತಿರುವಂತಹ ಗಲಭೆಗೆ ನಾನು ಸ್ವಲ್ಪ ತುಪ್ಪವನ್ನು ಸುರಿದ್ರೆ ಖಂಡಿತವಾಗಿಯೂ ನನಗೊಂದು ಚಾನ್ಸ್ ಸಿಗ್ತದೆ. ನರೇಂದ್ರ ಮೋದಿ ಅವ್ರನ್ನ ಇವರು ಸಂಸತ್ತಿಗೆ ನುಗ್ಗಿ ಓಡಿಸ್ತಾರೆ, ನಾನು ಪ್ರಧಾನಮಂತ್ರಿ ಸ್ಥಾನದಲ್ಲಿ ಕೂತ್ಕೊಳ್ಬಹುದು. ಈ ರೀತಿಯಾಗಿ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಅನ್ಸ್ತದೆ. ಅದಕ್ಕಾಗಿ ನಿನ್ನೆ ಸಾಯಂಕಾಲ ಅವರು ಈ ಡ್ರಾಮವನ್ನ ಮಾಡಿರುವಂತಹದ್ದು. ರಸ್ತೆಯಲ್ಲಿ ಹೋಗಿ ಹೊರಳಾಡಿದ್ರು, ಕೊನೆಗೆ ಅವ್ರನ್ನ ಎತ್ತಿ ಬಸ್ಸಿಗೆ ಹಾಕೊಂಡು ಕರ್ಕೊಂಡು ಹೋಗ್ಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಮಾಡಿದ್ರು. ಇದರಿಂದಾಗಿ ಖಂಡಿತವಾಗಿ ಕೇಜ್ರಿವಾಲ್ಗೆ ಶಾಕ್ ಆಗಿರ್ತದೆ. ಯಾಕಂತ ಹೇಳಿದ್ರೆ, ಕೇಜ್ರಿವಾಲ್ ಮನಸ್ಸಿನಲ್ಲಿ ಕೂಡ ಎಣಿಸಿರ್ಲಿಲ್ಲ ಅನ್ಸ್ತದೆ ರಾಹುಲ್ ಗಾಂಧಿ ಈ ರೀತಿಯಾಗಿ ಪ್ರಧಾನಮಂತ್ರಿಯವರ ನಿವಾಸದ ಎದುರುಗಡೆ ಹೋಗಿ ಕೂತ್ಕೊಳ್ತಾರೆ ಅಂತೇಳಿ. ಒಂದ್ ವೇಳೆ ಅವ್ರಿಗೆ ಗೊತ್ತಿದ್ದಿದ್ರೆ ಇವ್ರಕ್ಕಿಂತಲೂ 10 ನಿಮಿಷ ಮೊದಲು ಕೇಜ್ರಿವಾಲ್ ಅಲ್ಲಿ ಹೋಗಿ ರಸ್ತೆಯಲ್ಲಿ ಬಿದ್ಕೊಂಡು ಹೊರಳಾಡ್ತಾ ಇದ್ರು ಏನೋ ಗೊತ್ತಿಲ್ಲ. ಆದ್ರೆ ರಾಹುಲ್ ಗಾಂಧಿ ಅವರು ಯಾರಿಗೂ ತಿಳಿಸ್ದೇನೆ ನೇರವಾಗಿ ಪ್ರಧಾನಮಂತ್ರಿಯವರ ನಿವಾಸದ ಎದುರುಗಡೆ ಹೋಗಿ ರಸ್ತೆಯಲ್ಲಿ ಬಿದ್ದು ಹೊರಳಾಡಿ ಆ ಫೋಟೋ ಮತ್ತು ವಿಡಿಯೋಗಳನ್ನ ಎಲ್ಲೆಡೆ ಹಂಚಿಕೊಂಡು, ನೋಡಿ ನಾನು ವಿದ್ಯಾರ್ಥಿಗಳ ಪರವಾಗಿ ಯಾವ ರೀತಿಗೆ ಹೋರಾಡ್ತಾ ಇದ್ದೇನೆ, 3 ರಾಜೀನಾಮೆಯನ್ನ ನಾನು ಪಡೆದೇ ತೀರ್ತೇನೆ, ಈ ರೀತಿಯಾಗಿ ಪೋಸ್ಟ್ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಇದರಿಂದಾಗಿ ರಾಹುಲ್ ಗಾಂಧಿ ಮತ್ತು ಕೇಜ್ರಿವಾಲ್ ನಡುವೆ ಈಗ ಜಟಾಪಟಿ ಪ್ರಾರಂಭ ಆಗಿದೆ. ನಾವು ಪ್ರಾರಂಭ ಮಾಡಿದಂತಹ ಈ ಪ್ರತಿಭಟನೆಯನ್ನ ಹೈಜಾಕ್ ಮಾಡ್ಲಿಕ್ಕೆ ನೀವ್ ಯಾರು, ಈ ರೀತಿಯಾಗಿ ಪ್ರಶ್ನೆಯನ್ನು ಕೇಳಲಿಕ್ಕೆ ಶುರು ಮಾಡಿದ್ದಾರೆ. ಬಹಳಷ್ಟು ಜಿಲ್ಲೆಗಳು ಈಗ ಬೇರೆ ಬೇರೆ ರೀತಿಯಾದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾವೆ. ನಿನ್ನೆ ಯಾವುದೋ ಕಾಶ್ಮೀರದ ಒಂದು ಜಿಲ್ಲೆ ಹೇಳಿಕೆಯನ್ನು ಕೊಡ್ತಾ ಇತ್ತು. ನರೇಂದ್ರ ಮೋದಿ ಇದು ಪ್ರಾರಂಭ ಅಷ್ಟೇ, ಮುಂದೆ ನೋಡಿ ನಿಮ್ಮನ್ನ ಯಾವ ರೀತಿ ನಾವು ಓಡಿಸ್ತೇವೆ, ನೀವು ಬೇರೆ ಯಾವ್ದಾದ್ರು ದೇಶದಲ್ಲಿ ರಾಜಕೀಯ ಆಶ್ರಯವನ್ನು ಪಡ್ಕೊಳ್ಳಿಕ್ಕೆ ತಯಾರಿಯನ್ನು ನಡೆಸ್ಕೊಳ್ಳಿ, ಈ ರೀತಿಯಾಗಿ ನೇರವಾಗಿ ಆತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ. ಅದೇ ರೀತಿಯಲ್ಲಿ ಕೆಲವರು ನಾವು ಪಾರ್ಲಿಮೆಂಟ್ ನ ಪುಡಿ ಮಾಡಿ ಹಾಕ್ತೇವೆ, ಸರ್ಕಾರವನ್ನು ಕಿತ್ತೊಗಿತೇವೆ, ನರೇಂದ್ರ ಮೋದಿಗೆ ಹೊಡಿತೇವೆ, ಈ ರೀತಿಯಾದ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಈ ರೀತಿಯಾಗಿ ಅವರೆಲ್ಲ ಮಾತಾಡ್ತಾ ಇರೋದನ್ನು ನೋಡಿದ್ರೆ ಒಂದು ದೊಡ್ಡ ಪ್ಲಾನ್ ನ ಮಾಡ್ಕೊಂಡಿದ್ದಾರೆ. ಆದ್ರೆ ಅದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಕೇಂದ್ರ ಸರ್ಕಾರ ಬಿಡ್ತದ, ಇದು ಯಕ್ಷ ಪ್ರಶ್ನೆ. ಮೊನ್ನೆ ನಡೆದಂತಹ ಗಲಭೆಯಿಂದ ಕೇಂದ್ರ ಸರ್ಕಾರ ಒಂದಿಷ್ಟು ಪಾಠವನ್ನ ಕಲ್ತಿದೆ ಅಂತ ಹೇಳಿ ತಿಳ್ಕೊಳ್ತೇನೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇವರ ಚೀರಾಟ ಇರಬಹುದು ಅಥವಾ ವಿದ್ಯಾರ್ಥಿಗಳ ಹೆಸರಲ್ಲಿ ಮಾಡ್ತಾ ಇರುವಂತಹ ಈ ಡ್ರಾಮಾ ಏನಿದೆ, ಪ್ರತಿಭಟನೆಯ ಡ್ರಾಮಾ, ಇದನ್ನ ಖಂಡಿತವಾಗಿ ಸರ್ಕಾರ ಮಟ್ಟ ಹಾಕ್ತದೆ ಅಂತಕೊಂಡು ನನಗನ್ನಿಸ್ತಾ ಇದೆ. ಈ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಗೆ ಅನಿಸ್ತದೆ? ಕೇಂದ್ರ ಸರ್ಕಾರ ಇವರ ಎದುರುಗಡೆ ಮಂಡಿ ಹೊರ್ತದ? ರಾಹುಲ್ ಗಾಂಧಿ ಮತ್ತು ಕೇಜ್ರಿವಾಲ್ ನಡೀತಿರುವಂತಹ ಈ ಜಟಾಪಟಿ ಮುಂದಿನ ದಿನಗಳಲ್ಲಿ ಯಾವ ಮಟ್ಟಕ್ಕೆ ಹೋಗ್ಬಹುದು? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ಇಲ್ಲಿ ನಾನು ಹಂಚಿಕೊಂಡಂತ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.